ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಎಸ್ಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ, ಭಾರತ ಸಂವಿಧಾನದ ಮೌಲ್ಯಗಳು, ಸೊ ಇದರ ಮೇಲೆ ಕೇಳುವಂತಹ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡ್ತಾ ಇದೀವಿ. ಇದು ಭಾಗ 9. ಇದರಲ್ಲಿ ಕೆಲವೊಂದಿಷ್ಟು ಸಂವಿಧಾನದ ಪ್ರಮುಖ ಪದಗಳು ಬರುತ್ತೆ, ಅದರ ಮೇಲೆ ಮೀನಿಂಗ್ ನ ಕೇಳ್ತಾರೆ. ಸೊ ಅದರ ಮೇಲೆ ನಾವು ಈ ವಿಡಿಯೋನ ಮಾಡ್ತಾ ಇದೀವಿ. ಮೊದಲನೇ ಪ್ರಶ್ನೆ, ದಿ ಎಂಬ ಪದದ ಅರ್ಥವೇನು? ಆಸರೆಯಾಗುವುದು, ದೃಢವಾಗಿರುವುದು, ಸಮರ್ಥಿಸುವುದು. ಎಲ್ಲವೂ ಹೌದು. ಋಗ್ವೇದದ ಪ್ರಕಾರ ಧರ್ಮ ಎಂದರೇನು? ಕಾನೂನು, ರೂಢಿ, ಸಂಪ್ರದಾಯ. ಎಲ್ಲವೂ ಹೌದು. ಭಾರತದ ಸಂಸ್ಕೃತಿಯ ಶ್ರೀಮಂತಿಕೆ ಕಂಡುಬರುವುದು ಧಾರ್ಮಿಕ ಏಕತೆಯಲ್ಲಿ. ನಮ್ಮ ದೇಶದ ಸಂಸ್ಕೃತಿಯ ಶ್ರೀಮಂತಿಕೆ ಕಂಡುಬರುತ್ತದೆ. ಸಮಾಜದ ಎಲ್ಲ ವರ್ಗದ ಜನರನ್ನು ಯಾರು ಆಳಿದ್ದಾರೆ? ಮನುಷ್ಯರು, ಋಷಿಮುನಿಗಳು, ಪಾದ್ರಿಗಳು. ಧರ್ಮ ಎಲ್ಲ ವರ್ಗದ ಜನರನ್ನು ಆಳಿದ್ದಾರೆ. ದಂಡ ಎಂದರೇನು? ಬಲಾತ್ಕಾರ, ಶಿಕ್ಷೆ ಮತ್ತು ನಿಯಂತ್ರಣ, ಅಧಿಕಾರ. ಎಲ್ಲವೂ ಹೌದು. ದಂಡ. ಪ್ರಾಚೀನ ಭಾರತದಲ್ಲಿ ಪ್ರತಿಯೊಬ್ಬರು ಅಧೀನರಾಗಿರಬೇಕಾದದ್ದು ದಂಡಕ್ಕೆ. ಸಬಲ್ಟ್ರನ್ ಎಂದರೆ ಉನ್ನತ ವರ್ಗ, ಅಲೆಮಾರಿ ವರ್ಗ, ಶ್ರೀಮಂತ ವರ್ಗ, ಕೆಳಸ್ತರದ ವರ್ಗಕ್ಕೆ ಹಾಗೆ ಬಳಸಿದಂತ ಪದ. ವಸಾಹತುಶಾಹಿ ಎಂದರೇನು? ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು, ಪ್ರದೇಶವನ್ನು ಶೋಧಿಸುವುದು, ಆಡಳಿತವನ್ನ ಏರುವುದು. ಎಲ್ಲವೂ ಹೌದು ವಸಾಹತುಶಾಹಿ ಅಂದ್ರೆ. ಅಹಿಂಸೆ ಎಂದರೇನು? ಪ್ರೇಮ, ಹಿಂಸೆಯನ್ನು ತ್ಯಜಿಸುವುದು, ದ್ವೇಷ, ಅಸೂಯೆ ತ್ಯಜಿಸುವುದು. ಎಲ್ಲವೂ ಹೌದು. ಸತ್ಯ ಗುರಿಯಾಗಿದ್ದರೆ ಅಹಿಂಸೆ ಎಂಬುದು ಸಾಧನೆಯಾಗಿದೆ. ಅಹಿಂಸೆಯ ಮೂಲ ಗುಣಗಳು ಯಾವುವು? ಪ್ರೇಮ, ಸಹನೆ, ಧೈರ್ಯ, ತ್ಯಾಗ. ಎಲ್ಲವೂ ಹೌದು. ಪ್ರತಿಭಟನೆಗೆ ಪ್ರತೀಕವಾಗಿ ವ್ಯವಹಾರಗಳನ್ನು ಸ್ಥಗಿತಗೊಳಿಸುವುದು ಹರತಾಳ. ಶಾಶ್ವತವಾಗಿ ವಾಸಿಸುವ ಪ್ರದೇಶಗಳನ್ನು ತ್ಯಜಿಸುವುದು ಉಪವಾಸ, ಅಸಹಕಾರ, ಹಜರತ್, ಹರತಾಳ. ಗಾಂಧೀಜಿಯವರು ಸ್ವರಾಜ್ಯದ ಬಗ್ಗೆ ಸ್ವಾತಂತ್ರ್ಯವನ್ನು ಪಡೆಯುವುದಾಗಿದೆ. ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ನೈತಿಕ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ, ಎಲ್ಲ ಸ್ವಾತಂತ್ರ್ಯಗಳನ್ನು ಪಡೆದುಕೊಳ್ಳುವುದು ಅವರದು ಸ್ವರಾಜ್ಯದ ಪದದ ಅರ್ಥವಾಗಿತ್ತು. ಭಾರತೀಯ ಸ್ವರಾಜ್ಯ ಎಂದರೇನು? ಭಾರತೀಯರ ಪ್ರಕಾರ ಸ್ವರಾಜ್ಯ ಅಂದ್ರೆ ಹಿಂದೂಗಳ ಆಡಳಿತ, ಕೆಲವರ ಆಡಳಿತ, ಮುಸ್ಲಿಮರ ಆಡಳಿತ, ಸರ್ವ ಜನತೆ ಆಡಳಿತ, ಸರ್ವ ಜನರ ಆಡಳಿತ. ತಿಲಕರ ಸ್ವರಾಜ್ಯ ಎಂದರೇನು? ಪರಧರ್ಮ, ಸ್ವಧರ್ಮ, ಬ್ರಿಟಿಷರ ಧರ್ಮ ಯಾವುದೂ ಅಲ್ಲ, ಸ್ವಧರ್ಮ. ಸಮಗ್ರ ಮಾನವತಾವಾದದ ಕೇಂದ್ರ ಬಿಂದು ಯಾವುದು? ರಾಷ್ಟ್ರದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ, ವಿದೇಶದ ಅಭಿವೃದ್ಧಿ, ವ್ಯಕ್ತಿ ಅಭಿವೃದ್ಧಿ. ಸೊ ವ್ಯಕ್ತಿಯ ಅಭಿವೃದ್ಧಿಯನ್ನ ಮಾನವತಾವಾದ ಅಂತ ಕರೀತಾರೆ. ಸಮಗ್ರ ಮಾನವತಾವಾದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಯಾವುದು? ಕಾನೂನು. ಗಾಂಧೀಜಿಯವರ ಪ್ರಕಾರ ಅಹಿಂಸೆ ಎಂದರೇನು? ಸತ್ಯವನ್ನ ಪಡೆಯುವುದನ್ನೇ ಅವರು ಅಹಿಂಸೆ ಅಂತ ಕರೆದಿದ್ದಾರೆ. ಗಾಂಧೀಜಿಯ ಪ್ರಕಾರ ಸತ್ಯಾಗ್ರಹದ ಅವಶ್ಯಕತೆ ಏನು? ಅಹಿಂಸೆ, ಸತ್ಯ, ಸ್ವಬಾಳುವಿಕೆ. ಎಲ್ಲವೂ ಹೌದು. ಸ್ವರಾಜ್ಯ ಎಂದರೆ ಗಾಂಧೀಜಿಯ ಪ್ರಕಾರ ಏನು? ದೇಶಕ್ಕೆ ಸ್ವಾತಂತ್ರ್ಯ, ದೇಶದ ಜನತೆಗೆ ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯ, ಸ್ವಯಂ ಸರ್ಕಾರ. ಸ್ವಯಂ ಸರ್ಕಾರವನ್ನು ಅವರು ಸ್ವರಾಜ್ಯ ಅಂತ ಕರೆದಿದ್ರು. ಸೊ ಇವಿಷ್ಟು ಪ್ರಮುಖ ಪ್ರಶ್ನೆಗಳ ಕುರಿತು, ಇವು ಶಬ್ದಗಳ ಕುರಿತು ಆದಂತಹ ವಿಡಿಯೋ ಆಗಿದೆ. ಮುಂದಿನ ಭಾಗದ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡೋಣ. ಧನ್ಯವಾದಗಳು.